ಅಂತಿಪನು ಪ್ರಕಟಣೆ 2:13ರಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆಗಿದ್ದಂಥ ಅಂತಿಪನು ಎಂಬುದಾಗಿ ಕರ್ತನು ಸಾಕ್ಷಿ ನುಡಿಯುತ್ತಾನೆ. ಅನೇಕರಿಗೆ ಈ ಅಂತಿಪನು ಯಾರು, ಈತನ ಜೀವಿತದಲ್ಲಿ ಏನು ಸಂಭವಿಸಿತು, ಯಾಕೆ ಕರ್ತನೇ ಈತನ ಕುರಿತಾಗಿ ಇಲ್ಲಿ ಸಾಕ್ಷಿ ಕೊಡುತ್ತಿದ್ದಾನೆ ಎಂಬುದಾಗಿ ಬಹಳವಾಗಿ ಗೊಂದಲ ಉಂಟು. ಈ ವಾಕ್ಯ ಭಾಗವನ್ನು ಹೊರತುಪಡಿಸಿ ಸತ್ಯವೇದಲ್ಲಿ ಬೇರೆಲ್ಲಿಯೂ ಸಹ ಈತನ ಕುರಿತಾಗಿ ಓದಲು ನಮಗೆ ಹೆಚ್ಚಿನ ಮಾಹಿತಿ ಸಿಗುವುದಿಲ್ಲ. ಈತನು ಇದ್ದಂತಹ ಈ ಪೆರ್ಗಮ ಪಟ್ಟಣದಲ್ಲಿ ಈತನಿಗೆ ಏನು ಸಂಭವಿಸಿತು, ಈತನು ಯಾರು ಎಂಬುದನ್ನು ನಾವು ಸಂಕ್ಷಿಪ್ತವಾಗಿ ಇಂದಿನ ವಿಡಿಯೋದಲ್ಲಿ ಗಮನಿಸೋಣ. ಪೆರ್ಗಮವು ಅಂದಿನ ಕಾಲದ ಏಷ್ಯಾದ ರೋಮನ್ ಪ್ರಾಂತ್ಯದ ರಾಜಧಾನಿಯಾಗಿದ್ದು ಅತ್ಯಂತ ಶ್ರೀಮಂತ ಪ್ರದೇಶವಾಗಿತ್ತು. ವೈದ್ಯಕೀಯ ಪ್ರಗತಿಗಳು ಹಾಗೂ ಅಧ್ಯಯನಗಳಿಗೆ ಇದು ಬಹಳವಾಗಿ ಹೆಸರುವಾಸಿಯಾಗಿತ್ತು. ಇದು ಪ್ರಾಚೀನ ಜಗತ್ತು ಕಂಡಂತಹ ವೈದ್ಯಕೀಯ ಅಧ್ಯಯನದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದ್ದಂತಹ ಅಕ್ರೋಪೊಲಿಸ್ನ ಪ್ರಮುಖ ಸ್ಥಾನವಾಗಿತ್ತು. ಅದ್ಭುತವಾದ ಕಟ್ಟಡ ರಚನೆಗಳು ಕೌಶಲ್ಯಗಳನ್ನು ಇದು ಒಳಗೊಂಡಿದ್ದರಿಂದ ಅಂದಿನ ಕಾಲಕ್ಕೆ ಬಹು ಸುಂದರವಾದ ಪ್ರಖ್ಯಾತಿಯಾದ ಪಟ್ಟಣವಾಗಿತ್ತು. ಸ್ಪಾ ಎಂಬುದಾಗಿ ಕರೆಯಲ್ಪಡುವಂತಹ ಬಹುದೊಡ್ಡ ಕಟ್ಟಡ ರಚನೆಗಳು ಹಾಗೂ ರೋಮನ್ ಥಿಯೇಟರ್ಗಳನ್ನು ಇದು ಒಳಗೊಂಡಿದ್ದರಿಂದ ಇದರಲ್ಲಿ ಹೆಚ್ಚಾದ ಶ್ರೀಮಂತರು ಆಶ್ರಯ ಪಡೆಯುತ್ತಿದ್ದರು. ಥಿಯೇಟರ್ ಎಂಬುದಾಗಿ ಕರೆಯಲ್ಪಡುವಂತಹ ಕ್ರೀಡಾಂಗಣವು ಒಮ್ಮೆಲೆ 10,000 ಜನರು ಕುಳಿತು ವೀಕ್ಷಿಸಬಹುದಾದಂಥ ಅದ್ಭುತವಾದ ಆಸನಗಳನ್ನು ಇಳಿಜಾರಿನೋಪಾದಿಯಲ್ಲಿ ಒಳಗೊಂಡು ರಚನೆಗೊಂಡಿತ್ತು. ಇಂತಹ ಅದ್ಭುತವಾದ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ತಂತ್ರಜ್ಞಾನಕ್ಕೆ ಆ ಕಾಲದಲ್ಲೇ ಸಾಕ್ಷಿಯಾಗಿ ನಿಂತಿದ್ದಂಥ ಈ ಪಟ್ಟಣವು ಮರೆಯಲಾಗದಂತಹ ಕತ್ತಲೆಯ ಕರಾಳ ಮುಖವನ್ನು ಒಳಗೊಂಡಿತ್ತು. ಏನೆಂದರೆ ಈ ಪಟ್ಟಣವು ಬಹಳ ವಿಗ್ರಹಾರದಿಂದ ತುಂಬಿದಂಥ ಸ್ಥಳವಾಗಿತ್ತು. ಈ ಪಟ್ಟಣದ ಮಧ್ಯಭಾಗವು ಸ್ವಸ್ಥತೆಯ ದೇವರೆಂಬುದಾಗಿ ನಂಬಲಾಗಿದ್ದ ಅಸ್ಕ್ಲೇಪಿಯಸ್ ಎಂಬ ವಿಗ್ರಹಕ್ಕೆ ಮೀಸಲಾಗಿತ್ತು. ಇದರ ಮೇಲ್ಭಾಗವು ಅನೇಕ ವಿಗ್ರಹಾಲಯಗಳನ್ನು ಒಳಗೊಂಡಿತ್ತು. ಈ ಪಟ್ಟಣದ ಶಿಖರ ಭಾಗದಲ್ಲಿ ಜಿಎಸ್ ಎಂಬುದಾಗಿ ಕರೆಯಲ್ಪಡುವಂತಹ ರೋಮನ್ ವಿಗ್ರಹದ ಬೃಹತ್ ಬಲಿಪೀಠವನ್ನು ಒಳಗೊಂಡಿತ್ತು. ಇದು ಅಂದಿನ ಕಾಲದ ಪುರಾತತ್ವರ ಶಾಸ್ತ್ರಜ್ಞರ ಜಾಣ್ಮೆಗೆ ಆಧಾರವಾಗಿ ಕಂಡುಬರುತ್ತಿತ್ತು. ಇದು ಶಿಖರದಿಂದ 1300 ಮೀಟರ್ ಎತ್ತರದಲ್ಲಿದ್ದು 60 ಅಡಿ ಅಗಲ ಹಾಗೂ 60 ಅಡಿ ಉದ್ದದ ಸ್ಮಾರಕ ಮೆಟ್ಟಿಲುಗಳನ್ನು ಒಳಗೊಂಡಿದ್ದು ಬಹು ವಿಸ್ತಾರವಾದ ಬಲಿಪೀಠವನ್ನು ಒಳಗೊಂಡಿತ್ತು. ಈ ವಿಗ್ರಹದ ಬಲಿಪೀಠವು ಅಲ್ಲಿನ ಮಿಕ್ಕ ಎಲ್ಲ ವಿಗ್ರಹಾಲಯಗಳಿಗಿಂತ ಶ್ರೇಷ್ಠ ಮತ್ತು ಪವಿತ್ರ ಎಂಬುದಾಗಿ ಎಣಿಸಲ್ಪಟ್ಟಿದ್ದು ಗ್ರೀಕರು ಮತ್ತು ರೋಮನರಿಗೆ ಇದು ಪ್ರಧಾನವಾದ ಭಕ್ತಿ ಕೇಂದ್ರವಾಗಿತ್ತು. ಈ ಬಲಿಪೀಠದ ಮೇಲೆ ನಿರಂತರವಾಗಿ ಯಜ್ಞಗಳು ಬಲಿಗಳು ಸಮರ್ಪಣೆಯಾಗುತ್ತಲೇ ಇದ್ದವು. ಈ ರೀತಿ ಬಲಿ ಅರ್ಪಿಸುವುದು ಅಲ್ಲಿನವರಲ್ಲಿ ಒಬ್ಬನು ಈ ವಿಗ್ರಹಕ್ಕೆ ಎಷ್ಟು ನಿಷ್ಠಾವಂತನಾಗಿ ನಡೆದುಕೊಳ್ಳುತ್ತಾನೆ ಎಂಬುದಕ್ಕೆ ಇಡಲ್ಪಟ್ಟಂಥ ಪರೀಕ್ಷೆಯೂ ಸಹ ಇದಾಗಿತ್ತು. ಇದನ್ನೇ ಕರ್ತನು ಸೈತಾನನ ಸಿಂಹಾಸನ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ಕರೆಯುತ್ತಾನೆ. ವೈಯಕ್ತಿಕ ಹಾಗೂ ವೃತ್ತಿಪರ ಸಂರಕ್ಷಣೆಗಾಗಿ, ಚಕ್ರವರ್ತಿಯ ಮೇಲಿನ ಭಯ ಹಾಗೂ ಗೌರವ ಜನರಲ್ಲಿ ಉಂಟಾಗುವುದಕ್ಕಾಗಿ ಹಾಗೂ ತಮ್ಮ ಆಳ್ವಿಕೆಯನ್ನು ಸುಭದ್ರಗೊಳಿಸುವ ಸಲುವಾಗಿ ರೋಮನ್ ಚಕ್ರವರ್ತಿಗಳು ಎಲ್ಲರೂ ಈ ವಿಗ್ರಹಕ್ಕೆ ಅಡ್ಡ ಬೀಳಲೇಬೇಕೆಂಬ ಕಟ್ಟಪ್ಪಣೆಯನ್ನು ವಿಧಿಸಿದ್ದರು. ಈ ಆಜ್ಞೆಯನ್ನು ಉಲ್ಲಂಘಿಸುವವನು ಬಹು ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಲೇಬೇಕಾಗುತ್ತಿತ್ತು. ಇದುವೇ ನಮ್ಮ ಅಂದಿನ ಆತ್ಮೀಯ ಸಹೋದರರು ಎದುರಿಸಿದಂತಹ ಒಂದು ಬಹು ಕಠಿಣವಾದಂತಹ ಪರೀಕ್ಷೆಯಾಗಿತ್ತು. ಇಂತಹ ಒಂದು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಕರ್ತನಿಗಾಗಿ ನಂಬಿಗಸ್ತನಾಗಿಯೂ ನಿಷ್ಠಾವಂತನಾಗಿಯೂ ನಿಂತಹ ಒಬ್ಬ ವ್ಯಕ್ತಿಯೇ ಅಂತಿಪನು. ಇವನು ಪ್ರಾರ್ಥನೆ ಮತ್ತು ನಂಬಿಕೆಯ ಮೂಲಕ ಅಲ್ಲಿನ ದುರಾತ್ಮಗಳನ್ನು ಹೊರಹಾಕಿ ಅಲ್ಲಿನವರಲ್ಲಿ ಅನೇಕರು ಕ್ರಿಸ್ತ ನಂಬಿಕೆಗೆ ಒಳಗಾಗುವಂತೆ ಮಾರ್ಪಡಿಸುತ್ತಿದ್ದನು. ಮನುಷ್ಯರ ಸುಳ್ಳು, ಅರ್ಥಹೀನವಾದ ಬಲಿಗಳು, ವ್ಯರ್ಥವಾದ ಆಚಾರ ಸಂಪ್ರದಾಯಗಳು ಇವುಗಳನ್ನು ಬೆನ್ನಟ್ಟದಂತೆ ಅಲ್ಲಿನವರಿಗೆ ಈತನು ಎಚ್ಚರಿಕೆ ಗಂಟೆಯಾಗಿ ಕರೆ ಕೊಡುತ್ತಿದ್ದನು. ಈತನ ಈ ಕಾರ್ಯವು ಎಷ್ಟು ಯಶಸ್ವಿಯಾಗಿತ್ತೆಂದರೆ ದುರಾತ್ಮಗಳು ಸಹ ಈತನ ಭಯದಲ್ಲಿ ಬಿಟ್ಟು ಓಡಿ ಹೋಗುತ್ತಿದ್ದವು. ಕರ್ತನ ಸೇವಕನಾದ ತನ್ನನ್ನು ಕಂಡು ಈ ದುರಾತ್ಮಗಳು ಅಂಜಿ ನಡುಗುವುದನ್ನು ಕಂಡು ಈತನು ಬಹಳವಾಗಿ ನಗುತ್ತಿದ್ದನು. ನಿಜಕ್ಕೂ ಈತನು ಮಾತನಾಡುವ ರೀತಿಯು ಆ ದುರಾತ್ಮಗಳಿಗೆ ಬಹಳ ನಡುಕವನ್ನು ಹುಟ್ಟಿಸುತ್ತಿದ್ದವು. ಜೀವ ಸ್ವರೂಪನಾದ ದೇವರನ್ನು ತನ್ನಲ್ಲಿ ಇಟ್ಟುಕೊಂಡಿರತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ದುರಾತ್ಮಗಳು ಈ ರೀತಿ ಅಂಜಿ ನಡುಗುವುದನ್ನು ಕಂಡು ಅಲ್ಲಿನವರಿಗೆ ಕರ್ತನೇ ದೇವರೆಂಬುದಾಗಿ ಇನ್ನೂ ಬಹು ಬಲವಾಗಿ ಅಂತಿಪನು ಸಾಕ್ಷಿ ಹೇಳಲು ಪ್ರಾರಂಭಿಸಿದನು. ಕರ್ತನೇ ದೇವರೆಂಬುದಕ್ಕೆ ಇದು ಬಹು ಬಲವಾದಂಥ ಸಾಕ್ಷಿಯಾಗಿದ್ದು ಅಲ್ಲಿನವರು ವಿಗ್ರಹ ಆರಾಧನೆಯನ್ನು ತಳ್ಳಿಬಿಟ್ಟು ಜೀವ ಸ್ವರೂಪನಾದ ದೇವರ ಕಡೆ ತಿರುಗಿಕೊಳ್ಳಲು ಇದು ಪ್ರಬಲವಾದ ಕಾರಣವಾಯಿತು. ಈ ದುರಾತ್ಮಗಳೇ ರಕ್ಷಕರೆಂಬುದಾಗಿ ಜನರಲ್ಲಿ ಬಹುಕಾಲದ ನಂಬಿಕೆ ಹುಟ್ಟಿಸಿ ಜನರನ್ನು ಅವುಗಳ ಕಡೆಗೆ ತಿರುಗಿಸಿದಂಥ ಪುರೋಹಿತರು ಅವುಗಳನ್ನು ಸಂಪರ್ಕಿಸಿದಂಥ ಸಮಯದಲ್ಲಿ ಆ ದುರಾತ್ಮಗಳು ಅವರಿಗೆ ಅಂತಿಪನನ್ನು ಈ ಜಾಗದಿಂದ ತೊಲಗಿಸಿರಿ, ಇಲ್ಲವೇ ನಾವು ಈ ಪ್ರದೇಶದಿಂದ ತೊಲಗಿ ಹೋಗುತ್ತೇವೆ ಎಂಬುದಾಗಿ ಒಂದು ಆಶ್ಚರ್ಯಕರವಾದ ಹಾಗೂ ದಿಗ್ಭ್ರಮೆ ಹುಟ್ಟಿಸುವಂಥ ಸಂಗತಿಯನ್ನು ಮುಂದಿಟ್ಟವು. ಇದು ಅಲ್ಲಿನ ಪುರೋಹಿತರನ್ನು ಬಹು ಬಲವಾಗಿ ಭಯಭೀತಗೊಳಿಸಿದವು. ಯಾಕೆಂದರೆ ಪೆರ್ಗಮ ಪಟ್ಟಣದ ಆರ್ಥಿಕ ಸುಧಾರಣೆಯು ಅಲ್ಲಿನ ವೈದ್ಯಕೀಯ ಉದ್ಯಮದ ಮೇಲೆಯೇ ನೆಲೆಗೊಂಡಿತ್ತು. ಅವರುಗಳು ದೇವರುಗಳು ಅಥವಾ ದೇವರುಗಳ ಅವತಾರ ಎಂಬುದಾಗಿ ನಂಬಿದಂತಹ ವಿಷರಹಿತವಾದ ಸರ್ಪಗಳೊಂದಿಗೆ ಅಲ್ಲಿನ ರೋಗಿಗಳನ್ನು ಮಲಗಿಸುತ್ತಿದ್ದರು. ಆ ರೋಗಿಗಳಿಗೆ ರಾತ್ರಿಯಲ್ಲಿ ಒಂದು ಬಲವಾದ ಪಾನೀಯಗಳನ್ನು ನೀಡಿ ಅವರು ನಿದ್ರೆ ಮತ್ತು ಭ್ರಮೆಗೆ ಒಳಗಾಗುವಂತೆ ಮಾಡುತ್ತಿದ್ದರು.
ಆಗ ಈ ದುರಾತ್ಮಗಳು ಆ ರೋಗಿಗಳಿಗೆ ಕೆಲವೊಂದು ರಹಸ್ಯವಾದ ವಿಷಯಗಳನ್ನು ಕನಸಲ್ಲಿ ಪ್ರಕಟಿಸುತ್ತಿದ್ದವು. ಅವುಗಳನ್ನು ಈ ರೋಗಿಗಳು ಈ ಪುರೋಹಿತರ ಬಳಿಯಲ್ಲಿ ಬಂದು ತಿಳಿಸಿದಾಗ ಅವರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿಕೊಂಡು ಅದಕ್ಕನುಸಾರವಾಗಿ ಔಷಧಿಗಳನ್ನು ತಯಾರಿಸುತ್ತಿದ್ದರು. ಈ ರೀತಿಯಾಗಿ ಅಲ್ಲಿನ ಮೆಡಿಕಲ್ ಬಿಸ್ನೆಸ್ ಬಹಳವಾಗಿ ಅಭಿವೃದ್ಧಿಗೊಂಡು ಇದು ಪೆರ್ಗಮ ಪಟ್ಟಣದ ಅಭಿವೃದ್ಧಿಗೆ ಬಹುಮುಖ್ಯವಾದ ಕಾರಣವಾಗಿತ್ತು. ಈಗ ಈ ದುರಾತ್ಮಗಳ ಸಹಾಯವಿಲ್ಲದೆ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿಯುವುದು ಖಂಡಿತವಾಗಿಯೂ ಅಸಾಧ್ಯವಾಗಿತ್ತು. ಇದು ಮಾತ್ರವಲ್ಲದೆ ಇವರ ಜೀವಿತಗಳಿಗೂ ಅವರ ವಿಗ್ರಹ ಆರಾಧನೆಯ ಅಂತ್ಯಕ್ಕೂ ಇದು ಪ್ರಮುಖ ಅಡ್ಡಿ ಎಂಬುದನ್ನು ಮನಗೊಂಡಂತ ಈ ಪುರೋಹಿತರು ಯಾವ ಕಾರಣಕ್ಕೂ ಜನರಲ್ಲಿ ಈ ಕ್ರಿಸ್ತ ನಂಬಿಕೆ ಹಬ್ಬಿ ಹರಡದಂತೆ ತಡೆಗಟ್ಟಲೇಬೇಕೆಂಬ ನಿರ್ಬಂಧಕ್ಕೆ ಒಳಪಟ್ಟರು. ಈ ಸಮಯದಲ್ಲಿ ಅವರೆಲ್ಲರೂ ಒಗ್ಗಟ್ಟಾಗಿ ಸೇರಿ ಆಲೋಚನೆ ಮಾಡಿಕೊಂಡು ಅಂತಿಪನನ್ನು ತಮ್ಮ ಕಡೆಗೆ ತಿರುಗಿಸಿಕೊಳ್ಳಬೇಕು, ಇಲ್ಲವಾದಲ್ಲಿ ಅವನನ್ನು ಈ ಭೂಮಿಯಿಂದಲೇ ತೊಲಗಿಸಲೇಬೇಕೆಂಬ ನಿರ್ಧಾರಕ್ಕೆ ಬಂದರು. ಇವರುಗಳು ಅಂತಿಪನನ್ನು ಸಂಪರ್ಕಿಸಿದಾಗ ಅವರ ಆಚಾರ ಸಂಪ್ರದಾಯ ನಂಬಿಕೆಗಳೆಲ್ಲವೂ ಬರೀ ಮನುಷ್ಯನ ಕೈಕೆಲಸ ಆಗುವುದು ವ್ಯರ್ಥವಾದದ್ದು ಎಂಬುದಾಗಿ ಈತನು ಬಲವಾಗಿ ನಿಂತು ಘೋಷಣೆ ಮಾಡಿದನು. ನೀವು ಮಾಡುತ್ತಿರುವ ಹಾಗೂ ಬೋಧಿಸುವ ಕಾರ್ಯಗಳೆಲ್ಲವೂ ಅನ್ಯಾಯ ಮತ್ತು ಅಕ್ರಮವಾದದ್ದು, ದುರ್ಗುಣಗಳಿಂದ ಕೂಡಿದ್ದು ಎಂಬುದಾಗಿ ಬಲವಾಗಿ ಗರ್ಜಿಸಿದನು. ಆ ಪುರೋಹಿತರು ಅಂತಿಪನಿಗೆ ತಮ್ಮ ಪೂರ್ವಜರ ನಂಬಿಕೆಗೆ ಆತನು ಮತ್ತೆ ಹಿಂತಿರುಗಿ ಬರಬೇಕೆಂಬುದಾಗಿಯೂ ಮನುಷ್ಯರ ಕೈ ಕೆಲಸಗಳಾದ ವಿಗ್ರಹಗಳನ್ನು ದೂಷಿಸುವುದು ನಿಲ್ಲಿಸಬೇಕೆಂಬುದಾಗಿಯೂ ಒತ್ತಾಯಪಡಿಸಿದರು. ಕರ್ತನ ನಾಮಲ್ಲಿ ನಿಂತಂತ ತನ್ನನ್ನು ಕಂಡು ಭಯಪಟ್ಟು ಓಡುವಂತಹ ದುರಾತ್ಮಗಳಿಗೆ ತಾನು ಹೇಗೆ ನಮಸ್ಕರಿಸುವುದು? ಹಾಗೆ ಮಾಡುವುದಾದರೆ ಅದು ದೊಡ್ಡ ಮೂರ್ಖತನ ಎಂಬುದಾಗಿ ಆತನು ಹೇಳಿದನು. ಕರ್ತನೊಬ್ಬನೇ ನಿಜವಾದ ದೇವರೆಂಬುದಾಗಿ ಆತನು ಬಲವಾಗಿ ಕೂಗಿ ಹೇಳಿದ್ದರಿಂದ ಇದು ಅವರನ್ನು ಕೆರಳುವಂತೆ ಮಾಡಿತು. ಅವರು ಅಂತಿಪನನ್ನು ಗವರ್ನರ್ ಮುಂದೆ ಕರೆತು ನಿಲ್ಲಿಸಿ, ರೋಮನ್ ಚಕ್ರವರ್ತಿಯೇ ಮನುಷ್ಯ ರೂಪದಲ್ಲಿ ಇರುವಂತಹ ನಿಜವಾದ ದೇವರು, ಅವನಿಗೆ ಅಡ್ಡ ಬೀಳಬೇಕೆಂಬುದಾಗಿ ಒತ್ತಾಯಿಸಿದರು. ಆದರೆ ಅಂತಿಪನು ಯಾವುದಕ್ಕೂ ಭಯಪಡದೆ ಕೂಡಲೇ ಇಲ್ಲವೆಂಬುದಾಗಿ ಹೇಳಿ ಆ ಕಾರ್ಯವನ್ನು ತಿರಸ್ಕರಿಸಿಬಿಟ್ಟನು. ಆ ಕಾಲದಲ್ಲಿ ತಪ್ಪಿತಸ್ಥರನ್ನು ಒಂದು ತಾಮ್ರದ ಬಸವನ ಮೂರ್ತಿಯ ಒಳಗೆ ಹಾಕಿ ಅದರ ಕೆಳಗೆ ಬೆಂಕಿ ಹಚ್ಚಿ ಆ ತಾಮ್ರವು ಕಾದು ಕೆಂಪಗಾಗುವ ತನಕ ಬೆಂಕಿ ಉರಿಯುವಂತೆ ಮಾಡಿ ಅವರನ್ನು ಬಹಳವಾಗಿ ಒಳಗೆ ಇಟ್ಟು ಕೊಲ್ಲಲಾಗುತ್ತಿತ್ತು. ಬೆಂಕಿಯು ಕೆಳಗಡೆ ಉರಿಯುವಾಗ ಒಳಗಿನ ಅವರ ವೇದನೆಯನ್ನು ಕೇಳಿ ಸಂತೋಷ ಪಡಬೇಕೆಂಬುದಾಗಿ ಆ ವಿಗ್ರಹದ ಬಾಯಿಯಲ್ಲಿ ಪೈಪ್ಗಳನ್ನು ಅಳವಡಿಸಲಾಗುತ್ತಿತ್ತು. ಈ ರೀತಿಯಾಗಿ ಅಪರಾಧಿಯನ್ನು ಬರೀ ಮೈಯಲ್ಲಿ ಒಳಗಡೆ ಇಟ್ಟು ಅವರನ್ನು ಬೆಂಕಿಯಲ್ಲಿ ರೋಸ್ಟ್ ಮಾಡಿದಂತೆ ಮಾಡಿ ಸಾಯಿಸಲಾಗುತ್ತಿತ್ತು. ಚಕ್ರವರ್ತಿಗೆ ಅಡ್ಡ ಬೀಳಲು ತಿರಸ್ಕರಿಸುವಂತಹ ಹಾಗೂ ಅವರ ವಿಗ್ರಹಗಳಿಗೆ ನಮಸ್ಕರಿಸಲು ಒಪ್ಪದಂತಹ ವ್ಯಕ್ತಿಗಳಿಗೆ ಅಂದಿನ ಕಾಲದಲ್ಲಿ ಕೊಡುತ್ತಿದ್ದಂಥ ಶಿಕ್ಷೆಗಳಲ್ಲಿ ಇದು ಬಹು ಘೋರವಾದಂಥ ಶಿಕ್ಷೆಯಾಗಿತ್ತು. ಇದನ್ನೆಲ್ಲ ಚೆನ್ನಾಗಿ ಅರಿತಿದ್ದಂಥ ಅಂತಿಪನು ಏನೇ ಆದರೂ ಸರಿ ಕರ್ತನಿಗಾಗಿ ದೃಢವಾಗಿ ಸಾಕ್ಷಿಯಾಗಿ ನಿಲ್ಲಲು ತೀರ್ಮಾನ ಮಾಡಿದನು. ಅಂತಿಪನ ಈ ದೃಢವಾದ ನಂಬಿಕೆಯನ್ನು ಕಂಡು ಬಹಳವಾಗಿ ರೋಷಗೊಂಡಂತ ಅವರೆಲ್ಲರೂ ಒಗ್ಗಟ್ಟಾಗಿ ಆತ ಮೇಲೆ ಬಿದ್ದು ಬಹಳವಾಗಿ ಒಡೆದು ಗಾಯಪಡಿಸಿದರು. ನಂತರ ಬಸವನ ಮೂರ್ತಿ ಇದ್ದ ಅರ್ತಿಮಿ ದೇವಿ ಎಂಬ ವಿಗ್ರಹಾಲಯದ ಒಳಕ್ಕೆ ಎಳೆದೊಯ್ದು ಆತನ ಬಟ್ಟೆಗಳನ್ನು ತೆಗೆದು ಹಾಕಿ ಆ ಬಸವನ ಮೂರ್ತಿಯ ಒಳಭಾಗಕ್ಕೆ ತಳ್ಳಿ ಅದರ ಬಾಗಿಲನ್ನು ಮುಚ್ಚಿಬಿಟ್ಟರು. ಆತನು ನರಳಿ ಸಾಯುವುದನ್ನು ಕಣ್ಣಾರೆ ಕಂಡು ಆನಂದ ಪಡಬೇಕೆಂಬುದಾಗಿ ಎದುರು ನೋಡುತ್ತಿದ್ದಂಥ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ಬಸವನ ವಿಗ್ರಹದ ಕೆಳಗೆ ಬೆಂಕಿಯನ್ನು ಬಹು ದೊಡ್ಡವಾಗಿ ಹೊತ್ತಿಸಿದರು. ಮನಸ್ಸಾಕ್ಷಿ ಸತ್ತವರಾಗಿದ್ದ ಆ ಕ್ರೂರಿ ಜನರು ಆ ಬಸವನ ಮೂರ್ತಿಯು ಕೆಂಪಗಾಗುವ ತನಕ ಬೆಂಕಿಯನ್ನು ಹೊತ್ತಿಸಿ ಅಂತಿಪನ್ನು ನರಳಿ ಸಾಯುವುದನ್ನು ನೋಡಿ ಆನಂದ ಪಡಬೇಕೆಂದಿದ್ದರು. ಮೂರ್ತಿಗೆ ಅಳವಡಿಸಲಾಗಿದ್ದ ಪೈಪ್ನ ಮೂಲಕ ಅಂತಿಪನ ಚೀರಾಟ ಬಂದು ಅದನ್ನು ಕೇಳಿ ಆನಂದ ಪಡಬೇಕೆಂಬುದಾಗಿ ಎದುರು ನೋಡುತ್ತಿದ್ದಂಥ ಆ ಜನರು ಒಳಗಿನಿಂದ ಅಂತಿಪನು ಪ್ರಾರ್ಥನೆ ಮಾಡುತ್ತಿರುವುದನ್ನು, ಕರ್ತನಾಮನು ಬಲವಾಗಿ ಘೋಷಣೆ ಮಾಡುತ್ತಿರುವುದನ್ನು ಕಂಡು ದಿಗ್ಭ್ರಮೆಗೊಂಡರು. ಆ ಬಲವಾದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಸಹ ಅಂತಿಪನು ತನ್ನ ಜೊತೆ ಸಹೋದರರ ನಂಬಿಕೆ ಕುಂದಬಾರದೆಂಬುದಾಗಿ ಒಳಗಿನಿಂದ ಪ್ರಾರ್ಥನೆ ಮಾಡುತ್ತಲೇ ಇದ್ದನು. ಈ ರೀತಿಯಾಗಿ ಭಯಂಕರ ಸಂಕಟದ ಮಧ್ಯದಲ್ಲಿಯೂ ಸಹ ಕರ್ತನಿಗಾಗಿ ಸಾಕ್ಷಿಯಾಗಿ ನಂಬಿಗಸ್ತನ ನಿಂತು ಪ್ರಾರ್ಥನೆ ಮಾಡುತ್ತಾ ತಾನು ಬಹಳವಾಗಿ ಪ್ರೀತಿಸಿದ ಕರ್ತನ ಪಾದಕ್ಕೆ ಅಂತಿಪನು ಸೇರಿದನು. ಈತನ ಮರಣವನ್ನು ಕಂಡು ಅಲ್ಲಿ ಸೇರಿದಂತ ಅನ್ಯರು ಕುಣಿದು ಕುಪ್ಪಳಿಸಿದರು, ತಾಂಡವವಾಡಿದರು. ಅನ್ಯರು ಆತನ ಎಲುಬುಗಳನ್ನು ತೆಗೆದುಕೊಂಡು ಹೋಗಿ ಅವುಗಳಿಗೆ ಪಾಲಿಶ್ ಮಾಡಿ ಆತನ ನಾಮವನ್ನು ಹೀಯಾಳಿಸುವುದಕ್ಕೋಸ್ಕರ ಅವುಗಳನ್ನು ಅಲಂಕಾರಿಕ ಆಭರಣಗಳಂತೆ ಇಟ್ಟುಕೊಂಡರು ಎಂಬುದಾಗಿ ಕೆಲವು ಮೂಲಗಳು ತಿಳಿಸುತ್ತವೆ. ಇನ್ನೂ ಕೆಲವು ಮೂಲಗಳು ಅವರೆಷ್ಟೇ ಬೆಂಕಿ ಹಚ್ಚಿದರೂ ಸಹ ಒಳಗೆ ಆತನ ಶರೀರವನ್ನು ಬೆಂಕಿಯ ಜ್ವಾಲೆಯು ತಾಗಲಿಲ್ಲ. ಹಾಗೆ ವೀರ ಮರಣವನ್ನು ಹೊಂದಿದಂತ ಆತನನ್ನು ದೇವಜನರು ತೆಗೆದುಕೊಂಡು ಹೋಗಿ ಪೆರ್ಗಮಲ್ಲಿ ಸಮಾಧಿ ಮಾಡಿದರು. ಆ ಸಮಾಧಿಯನ್ನು ಯಾರೆಲ್ಲ ಮುಟ್ಟುತ್ತಿದ್ದರೋ ಅವರ ಎಲ್ಲಾ ತರದ ರೋಗಗಳು ವಾಸಿಯಾಗುತ್ತಿದ್ದವು. ಇದರಿಂದ ಆತನ ಮರಣದ ಮೂಲಕವೂ ಸಹ ಅನೇಕರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಿದ್ದರು ಎಂಬುದಾಗಿ ತಿಳಿಸುತ್ತವೆ. ಯಾವುದು ಹೇಗಾದರೂ ಸರಿಯೇ, ಅಂತಿಪನ ನಂಬಿಕೆ, ಸಮರ್ಪಣೆ ಹಾಗೂ ಆತನ ಕ್ರಿಸ್ತನ ಮೇಲಿನ ಪ್ರೇಮ ಅನೇಕರು ಕರ್ತನಿಗಾಗಿ ಇನ್ನೂ ವೈರಾಗ್ಯವಾಗಿ ಧೈರ್ಯವಾಗಿ ಎದ್ದು ನಿಲ್ಲುವಂತೆ ಪ್ರೇರೇಪಿಸಿತು. ಅನೇಕರು ಇನ್ನೂ ವೈರಾಗ್ಯವಾಗಿ ಕ್ರಿಸ್ತನ ಸೇವೆಗೆ ಎದ್ದು ನಿಲ್ಲುವುದಕ್ಕೆ ಇದು ಕಾರಣವಾಯಿತು. ಈತನನ್ನು ಕೊಂದು ಬಿಟ್ಟರೆ ಎಲ್ಲವೂ ನಿಂತು ಹೋಗುತ್ತದೆ ಎಂಬುದಾಗಿ ಭಾವಿಸಿದಂಥ ಅನ್ಯ ಜನರ ಯೋಚನೆಯನ್ನು ಸುಳ್ಳು ಮಾಡಿ ಅವರ ಲೆಕ್ಕಾಚಾರವನ್ನೇ ತಲೆಕೆಳಗಾಗಿ ಮಾಡಿಬಿಟ್ಟಿತು. ಅನೇಕರು ಇನ್ನು ವೈರಾಗ್ಯವಾಗಿ ಕರ್ತನಿಗಾಗಿ ಎದ್ದು ನಿಂತರು. ಕ್ರಿಸ್ತನ ನಾಮವನ್ನು ಪ್ರಬಲವಾಗಿ ಹಬ್ಬಿ ಹರಡಿತು.
ಪ್ರಕಟಣೆ 2:13 ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆದ ಅಂತಿಪನೆಂಬುದಾಗಿ ಕರ್ತನೇ ಇಲ್ಲಿ ಈತನ ಕುರಿತಾಗಿ ಸಾಕ್ಷಿ ಕೊಡುತ್ತಿದ್ದಾನೆ. ಹೀಗೆ ಮರಣದವರೆಗೂ ನಂಬಿಗಸ್ತನಾಗಿ ಕರ್ತನಿಗಾಗಿ ಸಾಕ್ಷಿಯಾಗಿ ನಿಂತು ಜೀವತ್ಯಾಗ ಮಾಡಿದಂಥ ಅಂತಿಪನು ಏಷ್ಯಾದ ಮೊದಲ ರಕ್ತಸಾಕ್ಷಿಯಾದನು. ಅನೇಕರು ಎದುರು ಚೆದರಿ ಹೋಗುವರು ಎಂಬುದಾಗಿ ನೆನೆಸಿದಂಥ ಅಲ್ಲಿನವರ ಯೋಚನೆಗಳೆಲ್ಲವೂ ಸಹ ಸುಳ್ಳಾಗಿ ಅಲ್ಲಿನ ಕ್ರೈಸ್ತ ಸಭೆ ಇನ್ನೂ ಧೈರ್ಯವಾಗಿ ನಂಬಿಕೆಯಲ್ಲಿ ಬಲವಾಗಿ ನಿಂತು ಕರ್ತನಾಮಕ್ಕೆ ಸಾಕ್ಷಿಯಾಯಿತು. ಹೀಗೆ ಜೀವದಿಂದ ಇರುವಾಗಲೂ ಮರಣ ಹೊಂದುವಾಗಲೂ ಅನೇಕ ಆತ್ಮಗಳು ಕರ್ತನ ಕಡೆಗೆ ತಿರುಗುವುದಕ್ಕೆ ಕಾರಣವಾಗಿ ಕಡೆಯವರು ಕ್ರಿಸ್ತ ನಾಮದ ಮಹಿಮೆಗಾಗಿ ಜೀವಿಸಿದಂಥ ಈ ಅಂತಿಪನ ಜೀವಿತವು ಎಲ್ಲರಿಗೂ ಎಷ್ಟೋ ಒಂದು ಮಾದರಿಯುಳ್ಳ ಜೀವಿತವಾಗಿದೆ. ನಾವು ಬದುಕಿರುವಾಗಲೂ ಸಾಯುವಾಗಲೂ ನಮ್ಮ ಮೂಲಕ ಕರ್ತನಾಮ ಮಹಿಮೆ ಹೊಂದಲೇಬೇಕೆಂಬುದನ್ನು ಈತನ ಜೀವಿತವು ಒತ್ತಿ ಹೇಳುತ್ತದೆ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ಕರ್ತನು ತಿಳಿಸುತ್ತಾನೆ. ಹೀಗೆ ಜೀವಿಸಿದ ದಿನಗಳೆಲ್ಲ ಒಂದು ಗಳಿಗೆಯನ್ನಾದರೂ ಸಹ ವ್ಯರ್ಥ ಮಾಡದೆ ಕರ್ತನಿಗಾಗಿ ಜೀವಿಸಿ ವೈರಾಗ್ಯವಾಗಿ ನಿಂತುಕೊಂಡಂಥ ಈ ಅಂತಿಪನ ಜೀವಿತವು ಎಲ್ಲರನ್ನು ಎಷ್ಟೋ ಹೆಚ್ಚಾಗಿ ಪ್ರಬಲವಾಗಿ ಪ್ರೇರೇಪಿಸುವಂಥದ್ದಾಗಿದೆ. ಹೀಗೆ ಕಡೆಯವರೆಗೂ ನಂಬಿಗಸ್ತಾಗಿ ನಿಂತು ಕರ್ತನಲ್ಲೇ ಸಾಕ್ಷಿ ಹೊಂದಿದಂಥ ಈ ಅಂತಿಪನ ಜೀವಿತವು ನಿಮ್ಮನ್ನು ಸಹ ನಿಮ್ಮ ನಂಬಿಕೆ ಜೀವಿತದಲ್ಲಿ ಬಲಪಡಿಸಿ ಕರ್ತನಿಗಾಗಿ ಪ್ರಕಾಶವಂತೆ ಜೀವಿಸಲು ನಿಮ್ಮನ್ನು ಪ್ರೇರೇಪಿಸಲಿ. ನೀನು ಕರ್ತನಿಗಾಗಿ ನಿಲ್ಲಲು ಸಿದ್ಧನಾಗಿರುವೆಯಾ? ಕರ್ತನು ನಿಮ್ಮ ಆತ್ಮದ ಸಂಗಡ ಇರಲಿ. ಆಮೆನ್.